ಅಂತೂ ಇವತ್ ನೋಡ್ರಿ ನನ್ ಮಾತ್ ಕೇಳಿ ನನ್ ಜೋಡಿ ಮೂವಿ ಬರಾಕತ್ತೀರಿ ಎಷ್ಟ್ ಖುಷಿ ಆಗಾಕತ್ತ ಗೊತ್ತಂದ ನನಗೆ ಇವತ್ತು ನೋಡ್ರಿ ಮತ್ ಈಗ ಆಗತ್ತೀನಿ ಬರೀ ಮೂವಿ ನೋಡಿ ಅಷ್ಟ ಬಿಡಂಗಿಲ್ಲ ಅಲ್ಲಿ ನನಗೆ ಏನಾರ ತಿನ್ನ ಕೊಡ್ಸ್ಬೇಕ ಮತ್ ನೀವು ಕೊಡ್ಸಲ್ಲ ನಿನಗಿಲ್ಲ ಅಂತ ನಾನು ನಿನ್ ಮ್ಯಾ ಪ್ರೀತಿ ಇದಕ್ಕ ನೀನ್ ಕರ್ಕೊಂಡ್ ಹೊಂಟೀನಿ ಈಗ ನಾನು ಇವತ್ ಆದ್ಮೇಲೆ ಮತ್ ನಾಳೆ ಬ್ಯಾರೆ ಮೂವಿಗೆ ಹೋಗುಣ್ರಿ ನಾಳೆ ಯಾಕ ಇದೊಂದ್ ಮೂವಿ ಮುಗೀತಿ ಅಂತಂದ್ರ ದಿನ ಹೋಗೋಣ ಒಂದ್ ವಾರ ರಾಮದುರ್ಗ್ ಹೋಗೋಣ ಲೋಕಾಪುರಕ್ ಹೋಗೋಣ ಬೆಂಗಳೂರು ಹೋಗೋಣ ಒಟ್ ಎಲ್ಲೆಲ್ಲಿ ಅದಲ್ಲ ಹೊಸ ಫಿಲ್ಮ್ ಎಲ್ಲಿ ರಿಲೀಸ್ ಆಗ್ತಾವ ನಾನ್ ಹೇಳಕತ್ತಿದ್ ಮೂವಿ ನೋಡಾಕ ನೀವ್ ನೋಡ್ರ ಆ ಊರ್ ಇವ್ರ ಅಂತೆಲ್ಲ ಹೇಳ್ತಾರಲ್ರಿ ಬ್ಯಾರೆ ನನ್ ಮೂವಿ ಅಂತ ತೋರಿ ಆರ ತಿಂಗದಾಗ ಒಂದ್ 50 ಮೂವಿ ಇರೋ ನೋಡ್ಬೇಕಲ್ಲ 50 ನೋಡ್ತಾರನ ಒಂದ್ 100 ನೋಡೋಣ ಮತ್ ನಿನಗ ಎಲ್ಲಾ ಖುಷಿ ಆಗ್ಬೇಕಲ್ಲ ನಿಮ್ಮಪ್ಪ ಗಳಿಸಿಟ್ಟ ನೋಡು ಅಷ್ಟೆಲ್ಲ ಕರ್ಕೊಂಡ್ ಹೋಗ್ರಿ ಭಾಷೆ ಹುಟ್ಟಿಸ್ಬೇಕ್ ಬಿಡ್ರಿ ನನಗ್ ಕಳಿಸಿಟ್ಟುದಲ್ಲ ನಮ್ಮ ಅಣ್ಣ ಕೋಟ್ಯಾಧಿಪತಿ ಅದಾನ ಅವನೆಲ್ಲಾ ಕರ್ಗಸು ನಾವನ ಹೌದೌದು ನಿಮ್ಮನ್ನ ಬಾಳ್ ಕೋಟ್ಯಾಧಿಪತಿ ಅದನ್ನ ಅದಕ್ಕ ಲಂಚ ತಗೊಂಡು ಸಿಕ್ಕಾಕೊಂಡು ನೌಕರಿ ಕಾಕೊಂಡ್ ಕುಂತಾನ ಗೊತ್ತಾಗಂಗಿಲ್ಲ ನಮ್ಗಸು ಹುಚ್ಚಬರ್ಗಿ ನಮ್ಮ ಅಣ್ಣ ಲಂಚ ತಗೊಳವ ಕಾಂತ ನಿನಗ ಇಷ್ಟಾವಂತ ಅಧಿಕಾರಿ ಅವ ಏನೋ ಪಿತೂರಿ ಮಾಡಿ ಅವನ್ ಶಿಕ್ಷಾರ ಅವನ ಅದಕ್ಕ ಹಂಗಾಗ್ಯಾನ ಅದನ್ನೆಲ್ಲ ಏನ್ ಮಾಡ್ತಿ ಫಿಲ್ಮಿಗ್ ಸುದ್ದಿ ಮಾತಾಡಿ ಫಿಲ್ಮಿಗ್ ಹೊಂಟಿವಿ ಮೊದಲ ನೋಡು ನಿಮ್ ಅಣ್ಣನ್ ಸುದ್ದಿ ತೆಗೆನ ಹೆಂಗಾಗತ್ ನಿಮಗ ಹೌದು ನಿಮ್ ಅಣ್ಣ ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ಎಷ್ಟಂತ ಮನ್ಯಾಗ ಇರ್ತಾರ ಬ್ಯಾರೆ ಯಾವ್ದಾರ ನೌಕರಿ ನೋಡಾಕ್ ಹೇಳ್ರಿ ನಮ್ಮ ಅಣ್ಣಗ ಬುದ್ಧಿ ಹೇಳುವಷ್ಟು ನಾನು ದೊಡ್ಡವನ ಅಲ್ಲ ಏನೇನಾರ ಮಾತಾಡಕ್ ಹೋಗ್ಬೇಡ ಸುಮ್ಮ ಫಿಲ್ಮಿಗ್ ಹೊಂಟಿ ಸುಮ್ ಬಾತಾಗ ಹಂಗಂತೇಳಿ ಅವ್ರ ಮನ್ಯಾಗ ಕುಂದಿರ್ತಾರ ನೀವ್ ದುಡ್ಡು ತಂದ್ ಹಾಕ್ತಾರೇನ ನಿಮ್ಗೇನ್ ಬುದ್ಧಿ ಐತಿ ಇಲ್ಲ ನನಗ್ ಬುದ್ಧಿ ಇದ್ದಕ್ಕ ನೀನ್ ಕಟ್ಕೊಂಡೇನಿ ನಿನಗ್ ಬುದ್ಧಿ ಐತಿ ನೋಡ್ ಮೊದಲ ಫಸ್ಟ್ ಹೌದು ಅಂದ್ರ ನಿಮ್ಗೇನೋ ನಿಮ್ ಅಣ್ಣ ಚೆನ್ನಾಗ್ ಮನ್ಯಾಗ ಹಾಕೊಂಡಿರ್ಬೇಕಂತ ಆಸೆ ಐತಿ ಅಲ್ರಿ ನಿಮ್ಗ ಇಲ್ರಿ ಕಷ್ಟ ಆಗುದು ದುಡ್ಡು ತಂದ್ ಹಾಕಕ್ ಎಲ್ಲಾರ್ಗು ಹೇಳ್ರಲ್ಲ ಅವ್ರು ಒಂದ್ ಸ್ವಲ್ಪ ಕೆಲ್ಸ ಮಾಡ್ಲಿ ಎಷ್ಟಂತ ನೀವ್ ದುಡ್ಡು ತಂದ್ ಹಾಕ್ತಿರಿ ಇಷ್ಟ ದಿನ ನಾವು ದುಡ್ಡು ಹಾಕಿದಕ್ಕ ಇಬ್ರು ಕೂಡ ಕುಂತ ತಿಂದಿವೆ ಈಗ ಯಾಕೆ ಹೇಳ್ತಿ ಆ ಮಾತ ಅಂದ್ರ ಈಗ ನನಗ್ ತಂದ್ ಹಾಕುದು ನಿಮ್ಗ ಅಷ್ಟು ವಜ್ಜಾಗೈತೇನ ಬರ್ರಿ ಅಲ್ಲ ನಿಂತಾರ ಅಂದ್ರಿಲ್ಲ ಅಷ್ಟೇ ಯಾಕೆ ಫಾಸ್ಟ್ ಹೊಂಟಿದೇನು ಹೋಗೋಣ ಎಲ್ಲಿ ಓಡಿ ಹೋಗಂಗಿಲ್ಲ ಸಿನಿಮಾ ಅದೇನ ಮತ್ತೆ ನೀವ್ ನಿಮ್ ಅಣ್ಣನ್ ಬಗ್ಗೆ ಹೇಳಕತ್ರಲ್ಲ ನಂಗೆ ಇಷ್ಟ ಆಗುದಿಲ್ಲ ನೋಡ್ರಿ ಈಗ ಹೇಳಕತ್ತೀನ್ರಿ ಸಮಾಧಾನ ಎಲ್ಲಿ ಓಡಿ ಹೋಗೋದಿಲ್ಲ ಅದ ಒಂದಲ್ಲ 4 ಫಿಲ್ಮ್ ನೋಡಿ ಬರು ನನ್ನ ಸಮಾಧಾನ ಮಾತಾಡ ಅಷ್ಟೇ ಯಾಕೆ ಅವಸರ ಮಾಡಕತ್ತಿ ಏನಿಲ್ಲ ನೀವ ಹೋಗ್ರಿ ಯಾರ ಸಿನಿಮಾನು ಬೇಡ ಏನು ಬೇಡ ನಿಮ್ ಅಣ್ಣನ್ ಜೊತೆ ಹೋಗ್ ಅಲ್ಲೇ ಮಜಾ ಮಾಡೋಗ್ ಹೋಗ್ರಿ ಏನ್ ಮಜಾ ಮಾಡ ಅಲ್ಲೇ ನಿಮ್ ಅಣ್ಣ ಹೋಗ್ರಿ ಬಾಯ್ಲೆ ಶಿಲ್ಪ ಹೋಗಲ್ಲೇ ನಿಮ್ ಶಿಲ್ಪ ಓ ಇವತ್ತೊಂದಿನ ರಜಾ ಐತಂದ್ರ ನಾವ್ ಮಜಾ ಮಾಡ್ಬೇಕ ನಾವ್ ಮಾಡ್ರ ಇದೊಂದ್ ಒಳ್ಳೆ ಸಜಾ ಆತಪ್ಪ ಆಯ್ತ ಹ್ಯಾಂಡ್ರಿ ಸಿಟ್ಟು ಗೆದ್ರ ಹೆಂಗ್ ಕರ್ಕೊಂಡ್ ಹೋಗ್ಬೇಕು ಅನ್ನೋದು ನಂಗ್ ಗೊತ್ತೈತಿ ಇವತ್ತು ಕರ್ಕೊಂಡ್ ಹೋಗತ್ತಿನ ಇಕ್ಕಿನ ಹೆಂಗ್ ನೋಡಕತ್ತೈತ್ ನೋಡ್ ನುಂಗೋರಂಗ ಯಾಕ್ರಿ ಬಾ ಹಿಂಗ್ಯಾಕ್ ನೋಡಕತ್ತೀರಿ ಸುಮ್ಮನೆ ನೋಡಕತ್ತೇನವ ಯಾಕ ನಾನು ನಿನ್ ಮುಖ ನೋಡಬಾರ್ದ ನೋಡ್ರಿ ಬೇಡ ಅನ್ನಂಗಿಲ್ಲ ಅದ್ರ ನೋಟ ಯಾಕೋ ನಂಗ್ ಸರಿ ಕಾಣ್ಸವಲ್ದು ಯಾಕವ ಏನಿಲ್ಲಾರ್ದ ಹಿಂಗ್ಯಾಕ್ ಮಾತಾಡಕತ್ತೀರಿ ಅಲ್ಲ ನಾನು ನಿನ್ ನೋಡ್ಬಾರ್ದಂದ್ರ ನೋಡಂಗಿಲ್ಲವ ಆದ್ರೆ ಹಿಂಗ ಅನ್ಬೇಡವ ನನಗ ಅಂದ್ರ ಹಿಂಗಂದ್ರ ನಿಮ್ಗ್ ಹೊಡ್ದಂಗಕತ್ತೇನ ಹೊಡೆದಕ್ಕಿಂತ ಹೆಚ್ಚ ಆಕತ್ಯವ ಆತೇಳವ ಏನ್ ಕೆಲ್ಸಕ್ ಹೊಂಟೇನ ಹೋಗ್ಬಾ ಇದ್ದಿದ್ದಂಗ ಹೇಳಿದ್ರ ಎದ್ದು ಬಂದ್ ಎದಿ ಗೊತ್ತಂಗ ನಿನ್ಗೆ ಎಷ್ಟ್ ಹೇಳ್ಬೇಕ ನಮ್ಮ ಮಣ್ಣಿನ ವಿಷಯ ಮುಂದೆ ಹೇಳಕ್ ಹೋಗ್ಬಿಡಂತ ಒಂದ್ಸಲ ಹೇಳ್ರ ಅರ್ಥ ಆಗಲ್ಲ ನಿನಗೆ ನೋಡ್ರಿ ನಂಗ್ ನೀವ್ 1000 ಸಲ ಹೇಳಿದ್ರು ಅಷ್ಟೇ ರೀ ನನಗ್ ಮಾತ್ರ ತಿಳಿಯಂಗಿಲ್ಲ ನಾ ಹೇಳಿದ್ದ ಹೇಳಕ್ ಆರ್ ನೀವ್ ಅರ್ಥ ಮಾಡ್ಕೋರಿ ಅವ್ರ ನೋಡೋ ದೃಷ್ಟಿ ನಂಗೆ ಯಾಕೋ ಸರಿ ಅನ್ಸವಲ್ದು ಯಾಕ ನಮ್ಮ ಅಣ್ಣ ನಿನ್ನ ಹಂಗ್ ನೋಡ್ತಾನ ನಿನ್ ಗೊತ್ತೈತೇನ ಅವ್ನ್ ಸಿಗ್ಲಾ ಸುಖ ನಿಮಗ್ ಸಿಕ್ಕತ್ತಲ್ಲ ಅದಕ್ಕ ಹೊಟ್ಟಿ ಊರಿಯಿಂದ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾನ ಶಿಲ್ಪ ನೀನ್ ತಪ್ಪ ತಿಳ್ಕೊಂಡಿ ನಮ್ಮ ಐನೇನು ನಿನ್ನಂಗ ನೋಡಾಕ ಇದ್ಲ ಅದಕ್ಕಂಗ ನೀನ್ ನೋಡ್ತಾನ ಅದ್ರಾಗ ಏನ್ ತಪ್ಪೈತಿ ನನ್ನಂಗಿದ್ದ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ದನ ಹೋಗ್ಯಾ ಇಲ್ಲಕ್ಕೆ ಅಕ್ಕಿಯಿಂದ ಹೋಗಕ್ ಹೇಳ್ರಿ ಏ ಹುಚ್ಚಿ ನಮ್ಮ ಅಣ್ಣ ಹೋಗುದಾರ ಯಾವಾಗ ಹೋಗ್ತಿದ್ದವ ಇಷ್ಟ ದಿನ ಇಲ್ಲೇ ಹಾಕಿರ್ತಿದ್ ಈ ಮನ್ಯಾಗ ನೀವೆಲ್ಲ ಬರೋಕಿನ ಮುಂಚಿತವಾಗಿ ನಮ್ಮನ್ನ ಜೋಪಾನ ಮಾಡಿ ಸಾಕಿ ಸಲಿಯಾನ ಅಂತ ಅನ್ನಗ ನೀ ಹೆಂಗ್ ಬೇಕಾದಂಗ ಮಾತಾಡ್ತಿಲ್ಲ ನೀನು ಅದಕ್ ನಾನ್ ಮಾಡ್ಲಿ ಇವಾಗ ನೀವ್ ನೌಕರಿ ಮಾಡತ್ರಿಲ್ಲ ಅವ ನೌಕರಿ ಕಳ್ಕೊಂಡ್ ಕುಂತಾನ ಈಗ ನೀವ್ ಸಾಕಾಕತ್ರಿ ಮೊದ್ಲೆಲ್ಲ ಅವ ನಿಮ್ ಸಾಕ್ಯಾನ ಬಟ್ ಈಗ ನೀವ್ ಸಾಕಾಕತ್ರಿ ಅದನ್ನೆಲ್ಲ ನಮ್ ಮುಂದ್ ಹೇಳಕ್ ಹೋಗ್ಬೇಡ್ರಿ ನೀವು ಈ ನೌಕರಿ ಬರ್ಬೇಕಪ್ಪ ಅಂತಂದ್ರ ನಮ್ಮನ್ನ ಎಷ್ಟ್ ಕಷ್ಟಪಟ್ಟನ ಅನ್ನೋದು ನನಗ್ ಗೊತ್ತೈತಿ ಒಂದ್ ತುಟ್ಟು ಅನ್ನ ತಿನ್ಬೇಕಪ್ಪ ಅಂತಂದ್ರ ನಮ್ಮ ಅಣ್ಣನ ಹೆಸರು ನೆನೆಸ್ ತಿನ್ಬೇಕು ನಾವು ಅದ್ ನಿನಗ ಜ್ಞಾನ ಇರ್ಲಿ ಮೊದಲ ಓ ಅಂದ್ರೆ ಯಾರು ಮಾಡ್ಲಾರ್ದ್ ಮಾಡ್ಯಾರನ ತಮ್ಮ ಮಾಡ್ಬೇಕಾಗಿದ್ದ ಮಾಡ್ಯಾರ ಯಾರಾದ್ರೂ ಇದನ್ನ ಮಾಡೋರ್ ತಮ್ಮಗ ಹಂಗ ನಿಮಗೂ ಮಾಡ್ಯಾರ ಬಿಡ್ರಿ ಏನ್ ದೊಡ್ಡ ಮಾಡ್ಯಾರ ಅಂತ ಹೇಳ್ಕೊಕ್ ಹೋಗ್ಬೇಡ್ರಿ ಕೊಚ್ಕೋಬೇಡ್ರಿ ಬಾಳ ನಮ್ಮ ಅಣ್ಣನ ಬಗ್ಗೆ ಕೊಚ್ಕೊಳಕತ್ತಿಲ್ಲ ನಮ್ಮ ಅಣ್ಣಂದ ರೀತಿ ನಡತಿ ಬಗ್ಗೆ ನಿನ್ಗ ತಿಳಿಸಿ ಹೇಳಾಕತ್ತೀನಿ ನೀನ ತಿಳ್ಕೊ ಮೊದಲ ಹಾ ತಿಳ್ಕೊಂಡ ಮಾತಾಡತ್ತೀನಿ ಈಗ ಏನ್ರಿ ನನ್ ಜೋಡಿ ಬೇರೆ ಮನಿ ಮಾಡ್ಕೊಂಡ್ ಇರ್ತಿರೋ ಅಥವಾ ನಿಮ್ ಅಣ್ಣನ್ ಜೋಡಿ ನಿಮ್ ಮನ್ಯಾಗ ಇರ್ತಾರ ನೋಡ್ರಿ ಶಿಲ್ಪ
ಇಷ್ಟ ಗರ್ವದಿಂದ ಮಾತಾಡಕತ್ತೆ ಅಂತಂದ್ರೆ ಇನ್ನ ನೀ ತವ್ರ ಮನೆಗೆ ಹೋಗ್ಬೇಕೈತೆ ಬಾಳೆ ಹೆಸರಿಂದ ಮಾತಾಡನಿ. ಅಯ್ಯೋ ಹೋಗುದವ್ರ ಆಗ ಹೊಕ್ಕಿದ್ನಿ ಅಲ್ಲೊಂದ್ ಐತಲ್ಲ ನಮ್ಮವ್ವ ಬರೀ ಸಂಸ್ಕಾರ ಸಂಸ್ಕಾರ ಹಂಗಿರ್ಬೇಡ ಹಿಂಗಿರ್ಬೇಡ ಹೆಣ್ ಮಗಳು ಯಾವತ್ತಿದ್ರು ತವ್ರ ಮನೆಗೆ ಇರ್ಬಿಟ್ಟು ಗಂಡ ಮನೆಗೆ ನೀತಿ ಪಾಠ ಹೇಳ್ತಾವ. ಹೋಗಿದ್ರಿ ಯಾವತ್ತು ತಣ್ಣಗಿರ್ತಿದ್ನಿ, ನಿಮ್ ಜೋಡಿ ಯಾಕೆ ಹೇಳ್ತಿದ್ನಿ. ಎಷ್ಟರ ಮಂಡದಿ ನೀನು? ನಾನ್ ಹೇಳ್ತೀನಿ, ನಮ್ಮ ಮಾನ್ ಹೇಳ್ತಾನ, ನಿಮ್ಮ ಮಾವು ಹೇಳ್ತಾಳ. 3 ಮಂದಿ ಹೇಳಿದ್ರು ನಿನ್ ಜ್ಞಾನ ಅನ್ನೋದಿಲ್ಲ ನಿನಗ ಒಟ್ಟ. ನೋಡ್ರಿ ನೀವ್ 3 ಮಂದಿ ಅಲ್ಲ 3 ಮಂದಿ ಬಂದ್ ಹೇಳಿದ್ರೆ ಇಷ್ಟ. ನನಗ ಅನ್ಸಿದ್ದು ನಾನಾ ಮಾಡಕ್ಕೆ ಒಂದ್ ಮಾತ್ ಹೇಳ್ತೀನಿ ಕೇಳಿ. ನೀವು ನಿಮ್ ಅಣ್ಣನ್ ಜೋಡಿನ ಇರ್ಬೇಕಂದ್ರ ನಿಮ್ ಅಣ್ಣನ್ ಜೋಡಿ ಇರಿ, ನನ್ ಜೋಡಿ ಇರ್ಬೇಕಂದ್ರ ನಿಮ್ ಅಣ್ಣನ್ ಬಿಟ್ಟು ಬರ್ರಿ. ನಮ್ಮ ಅಣ್ಣನ್ ಬಿಟ್ಟು ಬಾ ಅಂತಿಲ್ಲ ನೀನ. ನನ್ ಕರ್ಕೊಂಡ ಎಲ್ಲಾರ ಸಾಕ್ಸಲತ್ತಿ ನನ್ ನೀ ಏನ ನಿಮ್ ತವ್ರ ಮನೆಗೆ ಹೋಗೋದ ಅಲ್ಲಿ ನಿಮ್ಮ ಅವರ ಕಡೆನ? ನಿಮ್ಮ ಅವ್ವ ನಾನಿಬ್ರು ಕರ್ಕೊತಾವ ಅಂತ ತಿಳ್ಕೊಂಡೆ. ನನ್ನ ಇಬ್ರು ಹೊರಗ ಆಗ್ತಾವ ನಮ್ಮನ. ಅದಕ್ಕ ಇಷ್ಟು ದಿನ ತಡ್ಕೊಂಡಿದ್ದು, ಇಲ್ಲಾಂದ್ರೆ ಯಾವಾಗ್ಲೂ ನಿಮ್ಮನ್ನ ಕರ್ಕೊಂಡ್ ಹೋಗ್ತಿದ್ದೆ. ನಿಮ್ಮ ಅಣ್ಣನ್ ತಿರ್ಪಿ ಹೆಚ್ಚಕ್ ಬೀಳ್ತಿದ್ದೆ. ಅದ್ ಏನ್ ಮಾಡ್ಲಿ, ನನ್ ಹಣೆ ಬರ್ ಸರಿ ಇಲ್ಲಲ್ಲ, ನಿಮ್ಮನ್ನ ಕಟ್ಕೊಂಡು ಇಲ್ಲಿ ಕರ್ತೀನಿ. ಶಿಲ್ಪ ನನ್ ಸಿಟ್ ತರ್ಸ್ಬೇಡ ನೀ ತಿರ್ಪೆ ಗಿರ್ಪೆ ಅಂತ ಅಂದಿ ಮತ್ ಬ್ಯಾರಣ ಕೆತ್ ಮಂದಿ ನನಗ. ಅದೇನ್ ಮಾಡ್ತಿ ಸುಮ್ ಮನಿ ಒಳಗ್ ಹೋಗ, ನನ್ ಕೆಲಸ ಅರ್ಜೆಂಟ್ ಐತಿ ಬರ್ತೀನ ಏನ. ರೀ ನೋಡ್ರಿ ಬರ್ತೀನಿ ಗಿರ್ತೀನಿ ಇದೆಲ್ಲ ಬ್ಯಾಡ್ರಿ. ಇವತ್ ಎಡ್ರ ಒಂದ್ ಆಗಬೇಕ. ಒಂದು ನಿಮ್ ಅಣ್ಣನ ಹೊರಗೆ ಹಾಕ್ರಿ, ಇಲ್ಲ ನಾ ಮನೆ ಬಿಟ್ಟು ಹೋಗ್ತೀನಿ ನೋಡಷ್ಟ. ಇಷ್ಟು ಆಟ ಹಿಡ್ದೆ ಅಂದ ಮ್ಯಾಗನಿ ಇಲ್ಲಿ ಇರಾಕೋಬೇಡ, ನೀವ್ ಹೋಗ್ರಿ ನೀನ. ಇವ್ರಿಗೆ ಎಷ್ಟ್ ಹೇಳಿದ್ರು ಅಷ್ಟ. ನಾನು ನಮ್ ಲೈಫ್ ಚಂದ ಇರ್ಲಿ ಅಂತ ಬರ್ಕೋಗತ್ತೀನಿ. ಇವ್ರು ನೋಡಿದ್ರ ಬರೀ ಅವ್ರ ಅಣ್ಣನ್ ಜೋಡಿನ ಇರ್ಬೇಕಂತ ಅನ್ಕೋತಾರ. ನನ್ ಹಣೆ ಬರ ಎಂತದು. ಅವ್ರ ಅಣ್ಣ ನೋಡ್ರ ನನ್ಗ ಒಂಥರ ನೋಡ್ತಾನ, ನನಗ್ ಎಷ್ಟೇ ಡಗಾಗತೈತಿ. ಇದನ್ನ ಈ ಮನುಷ್ಯ ಹೇಳಿ ಅರ್ಥ ಮಾಡ್ಕೋಲ್ಲ. ಅಲ್ತಮ್ಮ ಆಕಿಗೆ ಎಷ್ಟಂತಾರ ಹೇಳ್ಬೇಕು ನಾನು? ನೀವೆಲ್ಲ ಹೇಳ್ತೇತಿ, ಆಕಿ ಹಠ ಬಿಡ್ಬೇಕಲ್ಲ ಆಕಿ. ಹೌದಪ್ಪ, ಆಕಿ ತನ್ನ ಹಠ ಬಿಡುವಳು. ಹಂಗಂದ್ರೆ ಹೆಂಗತಿ ಮುಂದ್ ಜೀವನ ಹೆಂಗಾರ? ನನಗೂ ಅದ ತಿಳಿಲಾರ್ದಂಗ ಆಗೈತಪ್ಪ. ಅದಕ್ಕ ಮನಿಗ್ ಹೋಗೋಕ್ಕಿಂತ ಮೊದಲ ಇಲ್ಲೇ ದಾರ್ಯಾಗ ಮಾತಾಡೋಣಂತ ಯಾಕೆ ಹೇಳಿದ ನಿನಗೆ ಹೇಳು? ಮನಿಗ್ ಬ್ಯಾಡ ಅಂತತಿ ದಾರ್ಯಾಗ ಹೇಳ್ತೀನಂತಿ ನೀನ. ಅಂತ ಗುಟ್ಟಿ ಏನೈತಿ? ಏನಿಲ್ಲಪ್ಪ, ಒಂದ್ ಕೆಲ್ಸ ಮಾಡ್ತೀನಿ. ಆಕೆನ ರಂಬಿಸಿ ಊರಿಗ್ ಕರ್ಕೊಂಡ್ ಹೋಗ್ತೀನಿ. ಒಂದ್ 15 ದಿವಸ ಮೈ ಹಣ್ಣಾಗುವಂಗ್ ತಳಿಸಿ ಮೆಟ್ಟಗ ಬುದ್ಧಿ ಹೇಳ್ತೇನೆ ಆಕಿ. ಅತಿ ಹುಡುಗರ್ನ ಬಡ್ದ ಹೊಡೆದ ಬುದ್ಧಿ ಕೊಟ್ರ ಕಲಿಯಂಗಿಲ್ಲ. ಸಂಸ್ಕಾರ ಮೊದಲ ಕಲಿಬೇಕ, ನೀವು ಕಲಿಸ್ಬೇಕ. ನೀವು ಯಪ್ಪ ಈಗಿನ ಹುಡುಗರಿಗೆ ಎಷ್ಟರ ಸಂಸ್ಕಾರ ಕಲಿಸು ಕೇಳುದಿಲ್ಲ, ಕಂಬ ನಡೆಸ್ತಾರ. ಸಂಸ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ. ಅತ್ತಿ ನೀ ಹೇಳುದೆಲ್ಲ ಕರೆ ಐತಿ. ಇನ್ನ ನಾವ್ ಏನ್ ಮಾಡೋದಿನ ಮುಂದೆನ ಅದನ್ನ ಹೇಳೋಣ ಫಸ್ಟ್. ನನಗಂತೂ ಒಂದು ತಿಳಿಯವಲ್ತಪ್ಪ. ಇನ್ನ ನೀನ ಏನ್ ವಿಚಾರ ಮಾಡ್ತೀವ ಮಾಡ್, ಹಂಗ್ ಮಾಡ. ಅತ್ತಿ ನಮ್ಮ ಅಣ್ಣ ಹೆಂಗ್ ಅದಾನ ನಿನಗೂ ಗೊತ್ತೈತಿ. 4 ಮಂದಿಗೆ ಬೇಕಾದವ ಅದಾನ, ಸಂಸ್ಕಾರನು ಕಲ್ತವನು ಅದಾನ. ಅವನ ಬಗ್ಗೆ ನಾ ಚಕಾರ ಶಬ್ದ ಎತ್ತಂಗಿಲ್ಲ. ಅವನು ಒಳ್ಳೆ ಗುಣ ನೋಡಿ ನಾನ್ ಹುಡುಗಿ ನಾನು ಏನ್ ಕೊಟ್ಟಿದ್ದು. ನಾನು ನಮ್ಮ ಅಣ್ಣನ ಮಾತು ಕೇಳೇ ಮದ್ವೆ ಆಗಿನಿ. ನಿಮ್ ಮಗಳು ಹಿಂಗ ಇದ್ರ ಹಚ್ಚಿದ್ರ ಮುಂದ್ ಏನ್ ಮಾಡಿದ್ವಿ ನಾವು? ಅದಕ್ಕ ಹೇಳಿದೆ, ಒಂದ್ 15 ದಿವಸ ನನ್ ಕೂಡ ಕಳಿಸ್ಕೊಡು, ಆಮೇಲೆ ನೋಡದ್ರ ಮಜಾನ್. ಈ ವಿಷಯ ಅಣ್ಣನ ಹತ್ರ ಮಾತಾಡ್ನು. ಅಣ್ಣ ಕಳಿಸ್ ಕೊಡ್ತಾನ ಅಂತಂದ್ರ ನಿನ್ ಮಗನ್ ಕರ್ಕೊಂಡ್ ಹೋಗ್ರಿ. ಇದ್ರ ನಾನು ಮಾತ್ರ ಎಂಟ್ರಿ ಆಗಂಗಿಲ್ಲ. ಅದು ಆತ್ಬಿಡಪ್ಪ. ನೀನು ನಿಮ್ಮ ಅಣ್ಣಗೆ ಎಷ್ಟು ಬೆಲೆ ಕೊಡ್ತಿ, ಎಷ್ಟು ಜೀವ ಮಾಡ್ತಿ. ನಿಮ್ಮ ಅಣ್ಣ ನಿನ್ ಮೇಲೆ ಎಷ್ಟು ಜೀವದಾನ ಎಲ್ಲ ನನಗ್ ಗೊತ್ತೈತಿ. ಆದ್ರೆ ಈ ವಿಷಯದಾಗ ಅವ್ನ ಕೇಳಾಕ್ ನನ್ ಬಾಯಿ ಬರವಂತಪ್ಪ. ಹತ್ಯಾರ ದಾರಿ ಒಳಗ್ ಮಾತಾಡ್ಕೊಂಡ್ ನಿಂದ್ರದು ಸರಿಯಲ್ಲ. ಮನಿಗ್ ಹೋಗೋಣ ನಡ್ರಿ. ಏನ್ ಹೇಳ್ತಾನ ಮುಂದ್ ಯೋಚನೆ ಮಾಡಿದ್ರ ಆಯ್ತಾ? ಆತ್ ನಡಿಯಪ್ಪ, ಹಂಗ ಮಾಡೋಣಂತ. ಅಲ್ಲ ಸರ, ಈಗ ನೀವು ಹೇಳಿದ್ಮೇಲೆ ನಾನು ನಿಮ್ಮ ವಕೀಲರಿಗೆ ಕೊಟ್ಟಿದ್ದು, ಮತ್ತು ಅವರು ಅನ್ನೋದ್ರ ಏನಂತಾರ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ಮೋಹನ್ರಾಜ್ ಅವರು ನಿನ್ನಂಗ ಸತ್ಯವಂತ ವಕೀಲರು ಅಂತ ಹೇಳಿ ಕೊಟ್ಟಿದ್ದೀನಿ. ಮೊನ್ನೆ ಅವ್ರ ಆಫೀಸ್ಗೆ ಹೋಗಿದ್ಯಾ, ಅವ್ರು ಹೇಳಿದ್ರು. ಹೇಳಿದ್ರ ನೀವು ನಮ್ಕಿನ ಮೊದಲ ವಕೀಲಿಕೆ ಮಾಡಿದವರು, ನಿಮಗೆ ವಕೀಲಿಕೆ ಬಗ್ಗೆ ತಿಳಿಸಿ ಹೇಳೋದೇನೈತಿ? ನಮ್ಮ ಕಾಲನೇ ಬೇರೆ ಇತ್ತಪ್ಪ, ಈಗಿನ ಕಾಲ ಆ ತರ ಇಲ್ಲ. ಕಾಲ ಯಾವ್ದಾದ್ರೇನ್ರಿ? ಕಾಯ್ದೆ ಒಂದಲ್ಲ, ಅವಾಗಿನ ಕಾಯ್ದೆ ನಾವ ಈಗಿನ ಕಾಯ್ದೆ ನಾವ. ಕಾಯ್ದೆದಾಗ ಏನ್ ಬದಲಾವಣೆ ಮಾಡಕ್ ಆಗುದಿಲ್ಲ. ಆದ್ರೂ ಈ ಮೋಹನ್ರಾಜ್ ಕೇಸ ಬದಲಾವಣೆ ಐತಲ್ಲ. ಅದ ಸರ್, ಈಗ ಮೋಹನ್ ರಾಜ ಸತ್ಯದ ಮನುಷ್ಯ, ಸತ್ಯದ ದಾರ್ಯಾಗ ನಡೆಯವ. ಅದಕ್ಕೆ ನಾವು ಏನ್ ಹೇಳಕತ್ತೀವಿ, ಒಂದ್ ಯಾವ್ದಾರ ಸುಳ್ಳು ಸಾಕ್ಷಿ ಕೊಡಪ್ಪ ಅಂತಂದ್ರ ನನಗದು ಬೇಡ. ಹ್ಯಾಂಗ್ ಕೇಸ್ ನಡೆಸ್ತೀರಿ ನೀವು? ನಾನು ಬಹಳ ಪ್ರಯತ್ನ ಮಾಡಕತ್ತೇನ್ರಿ.
ಸುಳ್ಳು ಹೇಳಕ್ಕಾದ್ರೆ ಹೋಗ್ತಾ ಇಲ್ಲ ಸಾಹೇಬ್ರ ನಮ್ಮ ಮೋಹನ್ ರಾಜ ಸತ್ಯ ಹರಿಶ್ಚಂದ್ರ ಕೊಂಡವ. ಹರಿಶ್ಚಂದ್ರ ವಿಶ್ವಾಮಿತ್ರನ ಕಾಲನ ಬೇರೆ. ವಿಶ್ವಾಮಿತ್ರ ರಗಡ್ ಹರಿಶ್ಚಂದ್ರ ಕಾಡಿದ್ರು ಹರಿಶ್ಚಂದ್ರ ಸತ್ಯದಿಂದ ಗೆದ್ದ. ಅದು ಆ ಕಾಲನ ಬೇರೆ, ಈಗಿನ ಕಾಲನ ಬೇರೆ. ಈಗ ವಿಶ್ವಾಮಿತ್ರಗಳ ಗೆಲ್ಲೋ ಕಾಲನ ಐತಿ ಈಗ. ಆ ಕಾರಣದಿಂದ ಸತ್ಯ ಬಿಡ ಅಂತ ಹೇಳಕತ್ತಿಲ್ಲ ನಾವು. ಆದ್ರೆ ಇದೊಂದು ಕೇಸ್ನ ಪಾಸ್ ಆಗ್ಬೇಕಾದ್ರವ ಕಾಡು ವಿಶ್ವಾಮಿತ್ರಗಳನ್ನ ಸೈಡ್ಗೆ ಇಟ್ಟು ನಾವೊಂದು ಸುಳ್ಳು ಹೇಳಿ ನಾವಲ್ಲಿ ಮುಂದೆ ಹೋಗ್ಬೇಕಾಗೈತಿ. ಅವನು ನಿಮ್ಮಲ್ಲಿ ಸತ್ಯ ಸತ್ಯ ಅಂತ ಹೇಳಿ ಬಡ್ದಾಡವ. ಹೌದು ಸಾಹೇಬ್ರ, ನಾವು ಸತ್ಯದ ದಾರ್ಯಾಗ ಬಂದೀವಿ. ಸತ್ಯದ ದಾರ್ಯಾಗ ಬಂದೀವಿ ಅಂತಂದ್ರ ಇದು ಸುಳ್ಳು ಅಪಾದನೆ ಮೇಲೆ ಬಂದ್ಬಿಟ್ಟೈತಲ್ಲ. ಪಾಪ ಅವ್ನ ತಲೆ ಮೇಲೆ ಹತ್ತಿ ಕುಂತೈತಿ. ಪಾಪ ಅವ ಏನು ಮಾಡ್ಲಾರ್ದ ಅವನಿಂದ ಬೆನ್ನ ಹತ್ತೈತಿ. ಆ ಬೆನ್ನ ಹತ್ತೈತಿ ನಾವು ಪಾರ ಆಗ್ಬೇಕಾದ್ರೆ ಮುಳ್ಳಿನಿಂದ ತೆಗಿಬೇಕು. ಅಂದಾಗ ನಾವು ಅದಕ್ಕೊಂದು ಸುಳ್ಳು ಸಾಕ್ಷಿ ಹುಟ್ಟಿಸಿದೀವಿ ಅಂದ್ರೆ ಅದನ್ನ ಏನಾರ ಕುಲ್ಲ ಮಾಡಕ್ಕಾಕೈತಿ. ಅದು ಖುಲ್ಲ ಆಗತ್ತ, ನನಗೂ ಗೊತ್ತು. ಆದ್ರೆ ನಮ್ಮ ಮೋಹನ್ ಹೋಗ್ತಾ ಇಲ್ವಲ್ಲ. ಅಲ್ಲ ಸಾಹೇಬ್ರ, ನಾವ್ ಈ ಕೇಸ್ ಗೆಲ್ಬೇಕಂದ್ರೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಬೇಕ. ಸೃಷ್ಟಿ ಮಾಡ್ಲಿಕ್ಕಂದ್ರೆ ಈ ಕೇಸ್ ಗೆಲ್ಲಕ್ ಆಗೋದಿಲ್ಲ. ಮೋಸದ ದಾರಿನ ತೋರಿಸ್ಬೇಕು. ಅಂದಾಗ ನಾವ್ ಈ ಕೇಸ್ ಗೆಲ್ಲಕ್ ಸಾಧ್ಯ ಐತಿ. ಆಯ್ತು, ನಾನು ಅವನ್ನ ಸುಳ್ಳು ಸಾಕ್ಷಿಗೆ ಒಪ್ಪಿಸ್ತೀನಿ. ಆದಷ್ಟು ನೀವು ಪ್ರಯತ್ನ ಮಾಡಿ. ಮೋಹನ್ ರಾಜ್ ಸುಳ್ಳು ಸಾಕ್ಷಿ ಕೊಡ್ತೀನಿ ಅಂದ್ರ ಈ ಕೇಸ್ ನಾವು ಗೆದ್ದಂಗ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಅಷ್ಟು ಮಾಡಿಬಿಡ್ರಿ. ನಾನು ಅವ್ನ ಶತ ಪ್ರಯತ್ನ ಮಾಡಿ ಒಪ್ಪಿಸ್ತೀನಿ. ಆಯ್ತು ಸರ್, ನೀವು ಒಪ್ಸಿನ ನಾನು ಒಂದು ಫೋನ್ ಮಾಡ್ಬಿಡ್ರಿ ಸಾಕು. ಮುಂದೆ ನಾ ಏನ್ ಅದಕ್ಕೆ ಮಾಡ್ಕೊಂಡ್ಬಿಡ್ರಿ. ಇಷ್ಟು ಹೇಳ್ಯಾರ ಏನ್ ಮಾಡಕ್ ಒಂದು ಸುಳ್ಳು ಸಾಕ್ಷಿ ಹೇಳಕ್ ನಿನ್ಗೆ ಗಂಟು ಹೋಗುತ್ತ? ನನಗೆ ಇಲ್ಲೇ ಬರುವುದು ಈ ಸುಳ್ಳು ಹೇಳೋದ್ರ ಕಂಡ್ರೆ ನನಗಾಗೋದಿಲ್ಲ, ನಿಮಗೆ ಗೊತ್ತೈತಿ. ಇನ್ನು ನಾನಾ ಸುಳ್ಳು ಸಾಕ್ಷಿ ಹ್ಯಾಂಗ ತಯಾರು ಮಾಡೋದು? ಮೋಹನ್ ರಾಜ, ನೀನು ಸುಳ್ಳು ಸಾಕ್ಷಿ ತಯಾರು ಮಾಡೋದು ಬೇಡ. ಅವ್ರೆಲ್ಲ ತಯಾರು ಮಾಡ್ತಾರ. ನೀವು ಹ್ಞೂ ಅಂತೇಳಿ ಪರ್ಮಿಷನ್ ಕೊಟ್ಟು ಸಾಕು. ಆತು ಬಿಡ್ರಿ. ನೀವಾಗಲಿ ವಕೀಲರಾಗಲಿ ನನ್ನ ಹಿತಾನ ಬಯಸ್ತಿರಲ್ಲ. ಸುಳ್ಳು ಹೇಳಲಾರ್ದ ಗೆಲ್ಲಬೇಕಂತ ಭಾಳ ಆಸೆ ಇತ್ತು. ಇನ್ನದು ಅವ್ರು ಹಂಗೆ ಅಂತಾರ ಅಂದಿಂದ ಒಂದು ಸುಳ್ಳು ಹೇಳೋನು ಮತ್ತೇನು ಮಾಡೋದೈತೆ ಹೇಳ್ರಿ. ಈಗ ಸದ್ಯ ಜಗತ್ತು ನಿಂತಿದ್ದ ಸುಳ್ಳಿನ ಸಂತಿ ಮೇಲೆ. ಸತ್ಯವಂತರ ಕಾಲ ಸತ್ತು ಹೋಗೈತಿ ಮೋಹನ್ ರಾಜ್. ಕಾಲ ಹೆಂಗೈತಿ ಅನ್ನೋದು ನಮಗೆ ಬೇಕಾಗಿಲ್ಲಲ್ರಿ. ನಾವೆಲ್ಲ ಏನು ಓದಿದವರು. ನಾವೊಬ್ಬ ಒಳ್ಳೆಯವ ಆದ್ರೆ ಸಾಕು. ಜಗತ್ತಿನಾಗ ಒಬ್ಬ ಕೆಟ್ಟವ್ರ ಸಂಖ್ಯೆ ಕಡಿಮೆ ಆಗುತ್ತ ಅಂತ ಓದೀವಿ. ನಾವು ಅದನ್ನು ಫಾಲೋ ಮಾಡ್ತೀವಿ. ಇನ್ನು ಇದು ಸುಳ್ಳು ಹೇಳಿದ್ರೆ ಗೆಲ್ತೀವಿ ಅನ್ನೋದಾದ್ರೆ ಇಷ್ಟು ಒಪ್ಕೊಂಡ್ಬಿಟ್ರೆ ಸಾಕು ಮೋಹನ್ ರಾಜ್, ನಾವು ಕೇಸ್ ಗೆದ್ದಂಗ. ಆತು ಬಿಡ್ರಿ ಸರ್, ನೀವು ಹೇಳ್ದಂಗ ಒಪ್ಕೊಂತೀನಿ. ಗೆದ್ರ ನನಗೆ ಭಾಳ ಚಲೋ ಐತಿ. ಯಾಕಂದ್ರೆ ಮನೆಯೊಳಗೆ ನನ್ನ ತಮ್ಮನೇ ಅಂತಿ ಭಾಳ ಅನ್ಕ ಮಾಡಕತ್ತಾಳ. ಮನುಷ್ಯಗೂ ಭಾಳ ನೋವಾಗಕತ್ತೈತ್ರಿ. ಒಟ್ಟ ಈ ಕೇಸು ಗೆದ್ದು ಬಿಟ್ರೆ ಸಾಕಾಗೈತೆ ನೋಡ್ರಿ ನನಗೆ.